What is modern periodic law? Properties of are atomic masses, atomic numbers. Okay, this was given by Mendeleev. Henry. I don't want to pronounce that second name. Okay, Mosley, whatever. ಮುಂದೆ ಏನು ಡಿಸ್ಕಸ್ ಮಾಡಿದ್ವಿ ನಿನ್ನೆ ಇದಾದಮೇಲೆ periodic table, modern periodic table has how many periods? 18 groups, 7 blocks. ಕೇಳ್ರಿ ಏನು ಹೇಳ್ತೀನಿ, 7 blocks. Yes sir. ಎಷ್ಟು ಬ್ಲಾಕ್ಸ್? ಯಾವ್ಯಾವ? ಎ ಬಿ ಸಿ ಡಿ. ಎಸ್ ಬ್ಲಾಕ್, ಪಿ ಬ್ಲಾಕ್, ಎಸ್ ಬ್ಲಾಕ್, ಡಿ ಬ್ಲಾಕ್, ಪಿ ಬ್ಲಾಕ್. ಆಮೇಲೆ ಫಸ್ಟ್ ಪೀರಿಯಡ್ ಹ್ಯಾಸ್ 2 elements, ಸೆಕೆಂಡ್ ಹ್ಯಾಸ್, ಥರ್ಡ್, ಸೆವೆಂತ್, ಫೋರ್ತ್, fifth is 18. Sixth and seventh are 32. Correct. Okay. 4 blocks ಇರ್ತಾವೆ. ಎಸ್ ಪಿ ಡಿ ಎಫ್. ಈಗ ಇವತ್ತು ನಾವು ಏನು ಮಾಡ್ಬೇಕಂದ್ರೆ ಇಂಡಿವಿಜುವಲಿ ಒಂದೊಂದು ಬ್ಲಾಕ್ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ ರೀ. ಎಸ್ ಬಗ್ಗೆ, ಪಿ ಬಗ್ಗೆ, ಡಿ ಬಗ್ಗೆ, ಎಫ್ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ. ಈ ಇನ್ಫಾರ್ಮೇಷನ್ ಅಲ್ಲ, ಇಟ್ ಈಸ್ ವೆರಿ ಮಚ್ ಯೂಸ್ಫುಲ್ ಬೋತ್ ಇನ್ ಬೋರ್ಡ್ ಎಕ್ಸಾಮ್ಸ್ ಆ್ಯಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಸಿ ಇ ಟಿ, ನೀಟ್, JEE ಎಲ್ಲ ಕಡೆ ನಾ ಇವತ್ತೇನು ಹೇಳೋದೀನಿ ಅದನ್ನು ನೀವು ಒಂದಿಷ್ಟು ಫಾರ್ಮುಲಾಸ್ ಬರೆಸ್ತೀನಿ. ಆ ಫಾರ್ಮುಲಾಸನ್ನು ನಿಮ್ಗೆ ಲಾಸ್ಟ್ ತನ ಸೆಕೆಂಡ್ ಇಯರ್ ಮುಗಿದ ಮೇಲೂ ಅಂದ್ರೆ ಬೋರ್ಡ್ ಎಕ್ಸಾಮ್ ಮುಗಿದ ಮೇಲೂ ನೀವೇನು ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತೀರಿ ಅದಕ್ಕೆ ಯೂಸ್ ಆಗ್ತಾವೆ. ಸೊ ಇವತ್ತು ಡಿಸ್ಕಸ್ ಮಾಡೋದೆಲ್ಲ ಇಂಪಾರ್ಟೆಂಟ್. ಡೈಲಿ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ, ಇದು ಮೋರ್ ಇಂಪಾರ್ಟೆಂಟ್. ಇಂಪಾರ್ಟೆಂಟರ್ ಇದು ಇಂಪಾರ್ಟೆಂಟೆಸ್ಟ್. ನಾ ಏನು ಹೇಳಿದಾಗ ಇಂಡಿವಿಜುವಲಿ ಬ್ಲಾಕ್ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತಂದು. ವಿಲ್ ಸ್ಟಾರ್ಟ್ ವಿತ್ ಎಸ್ ಬ್ಲಾಕ್. ಎಸ್ ಬ್ಲಾಕ್ ಹ್ಯಾಸ್ ಹೌ ಮೆನಿ ಗ್ರೂಪ್ಸ್? 1, 2. ಎಸ್ ಬ್ಲಾಕ್ ಹ್ಯಾಸ್ 2 groups. ಫಸ್ಟ್ ಗ್ರೂಪ್ ಹ್ಯಾಸ್ ಹೈಡ್ರೋಜನ್, lithium, sodium, potassium, rubidium, cesium, francium. ಇವಕ್ಕೆ ನಾವು ಅಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. Group 1 elements are called alkali metals. Group 2 elements are called alkaline earth metals. ಹಿಂಗೆ ಯಾಕೆ ಅಂತಾರೆ? ಗ್ರೂಪ್ 1 ಬರೋಣದು ಮೊದಲು. ಅಲ್ಕಲಿ ಮೆಟಲ್ಸ್ ಅಂದ್ರೆ ಏನು? The metals which are alkali are called alkali metals. Alkali metals ಅಂದ್ರೆ ಏನು? ಅಲ್ಕಲಿ ಅಂದ್ರೆ ಏನು? ಒಂದೇ ಮಾತು. The bases which are soluble in water are called alkalis. What is a base? A base is something which is not an acid. What is a base? The book which we have in our hand, which contains OH plus, which gives OH minus ions when dissolved in water. It can give only when it contains ಅಂತಾರೆ ಅವರು. ಹೌದಿಲ್ಲ? It can give only if it has. ನಿಮ್ಗೆ ಸಪೋರ್ಟ್ ಮಾಡತ್ತೀನಿ ರೀ, ಭಯತಿಲ್ಲ. ಓಕೆ, ಸೊ ಬೇಸಸ್ ಅಂದ್ರೆ ನಮಗೊಂದು ಏನು ಐಡಿಯಾ ಐತ್ರಿ, ಆ ಕಂಪೌಂಡ್ ಒಳಗೆ OH ಮೈನಸ್ ಇತ್ತಂದ್ರೆ ಅದು ಬೇಸು. ಆ್ಯಸಿಡ್ ಅಂದ್ರೆ H+ ಇರಬೇಕು. ಹೌದಲ್ಲ? ಇದು ಒಂದು ನಮಗೆ ಥಿಯರಿ ಐತಿ. ಇನ್ನು ಇದ್ರ ಜೋಡಿ ಭಾಳಷ್ಟು ಥಿಯರೀಸ್ ಬರ್ತಾವೆ. ಬಟ್ ಸದ್ಯ ನಮಗೆ ಗೊತ್ತಿರೋದು 10ನೇ ಲೆವೆಲಿಗೆ ನಮ್ಗೆ ಗೊತ್ತಿರೋದೇನು, ಆ್ಯಸಿಡ್ ಅಂದರೆ H+ ಇರಬೇಕು, ಬೇಸ್ ಅಂದ್ರೆ OH ಮೈನಸ್. ನೇಮ್ ಸಮ್ ಆ್ಯಸಿಡ್ಸ್ ವಿಚ್ ಯು ಆಲ್ರೆಡಿ ನೋ. HCl. ಇದನ್ನು ಬಿಟ್ಟು ಬೇರೆ ಎಕ್ಸಾಂಪಲ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. I meant the first example coming from you guys will be HCl. Alkali ಅಂದ್ರೆ ಏನು?
ದ್ಯಾಟ್ ವಿಚ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಅಂದ್ರೆ ನೀರಾಗ ಅದು ಡಿಸಾಲ್ವ್ ಆಗ್ಬೇಕು, ನೀರಾಗ ಕರಗಬೇಕು, ಅಂಥ ಬೇಸಿಗೆ ನಾವೇನಂತ ಕರಿತೀವಿ? ಹಾಂ, ಅಲ್ಕಲೀಸ್ ಅಂತ ಕರಿತೀವಿ. ಇವಕ್ಕೆ ಯಾಕೆ ಅಲ್ಕಲಿ ಮೆಟಲ್ಸ್ ಅಂತೀವಿ ಅಂದ್ರೆ ಇವು ಅಂಥ ಬೇಸಸನ್ನು ಫಾರ್ಮ್ ಮಾಡ್ತಾವೆ. ಸೋಡಿಯಂ ಹೈಡ್ರಾಕ್ಸೈಡ್ is a base. Na is a base. It is an alkali. ಅಂದ್ರೆ it dissolves in ಹಾಂ. ಆ ಸೋಡಿಯಂ ಎಲ್ಲೈತಿ? ಒಂದನೇ ಗ್ರೂಪ್ನಾಗ ಐತಿ. ಹಾಂ, ಅದಕ್ಕೆ ಇವು ಅಲ್ಕಲಿ ಮೆಟಲ್ಸ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೇಳಿರಿ? ಅದು ಬೇಸ್, ಅದು ಅಲ್ಕಲಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಎಸ್ ಅನ್ರಿ. ಈಗ potassium hydroxide is a alkali ಅಂದ್ರೆ it dissolves in water. It is a base and it dissolves in water. It is soluble in water. So ಈ ಎಲಿಮೆಂಟ್ಸ್ ಏನದಾವಲ್ರಿ, ಹೈಡ್ರೋಜನ್ ಬಿಟ್ರೆ ಯಾಕಂದ್ರೆ ಅಂದ್ರೆ ಹೈಡ್ರೋಜನ್ದು ಪೊಸಿಷನ್ ಇನ್ನೂ ಚೊಕ್ಕಿಲ್ಲದು. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಒಳಗೂ ದ ಪೊಸಿಷನ್ ಆಫ್ ಹೈಡ್ರೋಜನ್ ಇಸ್ ಅನ್ಸರ್ಟನ್. ವಾಟ್ ಡು ಯು ಮೀನ್ ಬೈ ಅನ್ಸರ್ಟನಿಟಿ? ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಕಲ್ತಿರೇನ್ರಿ? ಅಟಾಮಿಕ್ ಸ್ಟ್ರಕ್ಚರ್ ಒಳಗೆ. ಹಾಂ, ಕಮಿಂಗ್ ಬ್ಯಾಕ್ ಟು ಪೊಸಿಷನ್ ಆಫ್ ಹೈಡ್ರೋಜನ್ ಎಲ್ಲೈತ್ರಿ ಅದು? ಸರ್ ಪಿರಿಯಾಡಿಕ್ ಟೇಬಲ್ ಒಳಗೆ ಐತ್ರಿ. ಫಸ್ಟ್ ಗ್ರೂಪ್ ಒಳಗೈತೆ. ಹಾಂ, ಅದು 17th ಗ್ರೂಪ್ನಾಗೂ ಇರಬಹುದಿತ್ತು. ಎದಕ್ಕೆ ಸ್ವಲ್ಪ ಕಂಪೇರ್ ಮಾಡೋದ್ರಿ? ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹಾಂ, 17th ಗ್ರೂಪ್ನಾಗ ಫ್ಲೋರಿನ್ ಐತಿ, ಕ್ಲೋರಿನ್ ಐತಿ, ಬ್ರೋಮಿನ್, ಅಯೋಡಿನ್ ಅದಾವ, ಹೌದಲ್ಲ? ಹಾಂ, ಫ್ಲೋರಿನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಟಾಮಿಕ್ ನಂಬರ್ 9. 2p6 ಅಂತ 2 4 5 ಇಲ್ಲಿ 10 ಐತೆನಾ? ಕ್ಲೋರಿನ್ 17. ಹಾಂ ಹೇಳ್ರಿ. 3p 4 10 12 17. ಹೈಡ್ರೋಜನ್ ಇದೇ ಗ್ರೂಪ್ನಾಗ ಇಟ್ಟರೆ ಕರೆಕ್ಟ್ ಆಗ್ತಿತ್ತು ಅಂತ ನಾ ಹೇಳಕತ್ತೀನಿ ರೀ. ಎದಕ್ಕೆ ಕರೆಕ್ಟ್ ಆಗ್ತಿತ್ತು? ಇದಕ್ಕೆ 1 ಎಲೆಕ್ಟ್ರಾನ್ ಬಂದ್ರೆ ಸ್ಟೇಬಲ್ ಆಗುತ್ತಾ? ಇದಕ್ಕೆ 1 ಎಲೆಕ್ಟ್ರಾನ್ ಬಂದ್ರೆ ಸ್ಟೇಬಲ್ ಆಗುತ್ತಾ? ಇದಕ್ಕೂ 1 ಎಲೆಕ್ಟ್ರಾನ್ ಬಂದ್ರೆ ಸ್ಟೇಬಲ್ ಆಗುತ್ತಾ? ಇದು 1 ಎಲೆಕ್ಟ್ರಾನ್ ಬಂದ್ರೆ ನಿಯಾನ್ದು ಕಾನ್ಫಿಗರೇಷನ್ ಬರ್ತೈತಿ. ಇದ್ರ ಬಾಜು ನಿಯಾನ್ ಐತೆ, ನಿಯಾನ್ ಇಸ್ ಅ ನೋಬಲ್ ಗ್ಯಾಸ್. ಇದಕ್ಕೆ 1 ಎಲೆಕ್ಟ್ರಾನ್ ಬಂದ್ರೆ ಇದು ಅರ್ಗಾನ್ ಕಾನ್ಫಿಗರೇಷನ್ ಬರ್ತೈತಿ, ಅರ್ಗಾನ್ ಇಸ್ ನೋಬಲ್ ಗ್ಯಾಸ್. ಇದಕ್ಕೆ 1 ಎಲೆಕ್ಟ್ರಾನ್ ಬಂದ್ರೆ ಇದು ಹೀಲಿಯಮ್ ಕಾನ್ಫಿಗರೇಷನ್ ಬರ್ತೈತಿ, ಹೀಲಿಯಮ್ ಇಸ್ ಆಲ್ಸೋ ಅ. ಹಾಂ, ಸೊ ಇಫ್ ಐ ಸೇ ಹೈಡ್ರೋಜನ್ 17ನೇ ಗ್ರೂಪ್ ಒಳಗೆ ಇಟ್ರ ತಪ್ಪು ಅಲ್ಲ ಅಂತಂದ್ರೆ ನನ್ನ ಸ್ಟೇಟ್ಮೆಂಟ್ ತಪ್ಪು ಕರೆಕ್ಟು? ಅಲ್ಲಿ ಇಟ್ರ ತಪ್ಪಲ್ಲ ಅಂತ ನಾ ಅಂದ್ರೆ ಕರೆಕ್ಟು ತಪ್ಪು? ಕರೆಕ್ಟ್. ಆದ್ರೆ ಅಲ್ಲಿ ಇಟ್ಟಿಲ್ಲ, ಎಲ್ಲಿಟ್ಟಾರನ್ನ? ಹಾಂ, ಅದಕ್ಕೆ ಅದ್ರ ಪೊಸಿಷನ್ ಇನ್ನು ಅನ್ಸರ್ಟನ್ ಐತಿ. ಮತ್ತು ಅಲ್ಲಿ ಇಡಬೇಕಾಗಿತ್ತಲ್ಲ, ಇಲ್ಲಿ ಯಾಕೆ ಇಟ್ಟಾರ? ಅದ್ರ ಅರ್ಥ ಈಗ ನಾನು ನಿಮಗೆ ಹೇಳ್ತೀನಿ ಅಂತ. Group 1 and Group 2 belong to S block. Hydrogen, lithium, sodium, potassium, rubidium, cesium, francium. ಇಲ್ಲೇ ಒಂದೇ ಥರ ಹೇಳ್ರಿ, ಮುಂದೆ ಕಂಟಿನ್ಯೂ ಮಾಡಿ. ಬೆರಿಲಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಷಿಯಂ, ಬೇರಿಯಂ, ರೇಡಿಯಂ. ಇವು ಸೆಕೆಂಡ್ ಗ್ರೂಪ್. ಓಕೆ. ಹಾಂ, ಫಸ್ಟ್ ಗ್ರೂಪಿಗೆ ಅಲ್ಕಲಿ ಮೆಟಲ್ಸ್, ಸೆಕೆಂಡ್ ಗ್ರೂಪಿಗೆ ಅಲ್ಕಲೈನ್ ಅರ್ತ್ ಮೆಟಲ್ಸ್. ಏನಿವು? ಅಲ್ಕಲಿ ಅಂದ್ರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗೈತಿ. ಹಾಂ, ಅಲ್ಕಲೈನ್ ಅಂದರೂ ಆಲ್ಮೋಸ್ಟ್ ಸೇಮ್ ಮೀನಿಂಗ್. ಅರ್ತ್ ಮೆಟಲ್ಸ್ ಅಂದ್ರೆ ಏನು? ಅವು ಅಲ್ಕಲೈನ್ ನೇಚರ್ ಅದಕ್ಕೆ ಐತೆ, ಅಂದ್ರೆ ಬೇಸಿಕ್ ನೇಚರ್ ಅದಾವು, ಆದ್ರೆ ಅವು ಅರ್ತ್ನಾಗ ಸಿಗ್ತಾವೆ, ಅರ್ತ್ಸ್ ಕ್ರಸ್ಟ್ನಾಗ. ಅಂದ್ರೆ ಒಂದು 4 ಫೀಟ್ ಕೆಳಗೆ ಹೋದ್ರೆ 4 ಫೀಟಾ? ಎಷ್ಟು ಫೀಟ್ ಹೋಗ್ಬೇಕು? ಜಗ್ ಹೋಗ್ಬೇಕು ಕೆಳಗ. ಆಮೇಲೆ ಅಲ್ಲಿ ಹೋದ್ಮೇಲೆ ಬರ್ದಿರಂಗಿಲ್ಲ, ಫಾರ್ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಗೋ ಸ್ಟ್ರೇಟ್, ಟೇಕ್ ಲೆಫ್ಟ್, ಹಿಂಗೆ ಡೈರೆಕ್ಷನ್ಸ್ ಇರಂಗಿಲ್ಲ ಅಲ್ಲೇ. ಮಿನರಲ್ ತೆಗಿಬೇಕು, ಮಿನರಲ್ನಾಗಿಂದ ಮೆಟಲ್. ಹಾಂ, ಆಲ್ ಓರ್ಸ್ ಆರ್ ಮಿನರಲ್ಸ್, ಬಟ್ ಆಲ್ ಮಿನರಲ್ಸ್ ಆರ್ ನಾಟ್ ಓರ್ಸ್. 10ನೇದು ಕಲ್ತಿರಿಲ್ರಿ ನೀವು? ಹಾಂ, ಸೊ ಆ ಓರ್ಸ್ ಅಥವಾ ಮಿನರಲ್ಸ್ ಇರ್ತಾವೆ, ಅದರಾಗಿಂದ ಮೆಟಲ್ ಅಥವಾ ನಾನ್ ಮೆಟಲ್, ಜನರಲಿ ಮೆಟಲ್ಸ್ ಸಿಗ್ತಾವಲ್ಲೇ, ಅವನ್ನ ಏನು ಮಾಡ್ಬೇಕು? ಎಕ್ಸ್ಟ್ರಾಕ್ಟ್ ಮಾಡ್ಬೇಕು, ಹೌದಿಲ್ಲ? ಹಾಂ, ಸೊ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಆಯ್ತು, ಅಲ್ಕಲಿ ಮೆಟಲ್ಸ್ ಆಯ್ತು. ಗ್ರೂಪ್
1 ಗ್ರೂಪ್ 2 ಆಯ್ತು. ಎಸ್ ಬ್ಲಾಕ್ ಬಗ್ಗೆ ನಮ್ಮ ಡಿಸ್ಕಷನ್ ಆಯ್ತು, ಇನ್ನೂ ಪೂರ ಆಗಿಲ್ಲ, ಲಕ್ಷ ಕೊಡ್ರಿ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವುದೋ ಒಂದು ಎಲಿಮೆಂಟ್ ಅದ ಬ್ಲಾಕ್ನಾಗ ಎದಕ್ಕೈತಿ ಅಂತ ಕೇಳಿದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಯಾವ ಬ್ಲಾಕ್ನಾಗ ಐತಿ, ಯಾವ ಬ್ಲಾಕ್ನಾಗ ಐತಿ? ಹಾಂ. ಸೋಡಿಯಂ ಯಾವ ಬ್ಲಾಕ್ನಾಗ ಐತಿ? ಮ್ಯಾಗ್ನೀಷಿಯಂ ಯಾವ ಬ್ಲಾಕ್ನಾಗ ಐತಿ? ಕಾರ್ಬನ್ ಯಾವ ಬ್ಲಾಕ್ನಾಗ ಐತಿ? ಪಿ ಬ್ಲಾಕ್. ಹಾಂ, ಲಕ್ಷ ಕೊಡ್ರಿ. ಇಲ್ಲ, ಕಾರ್ಬನ್ ಯಾಕೆ ಪಿ ಬ್ಲಾಕ್ನಾಗ ಐತಿ ಅಂತ ನಾ ಹೇಳ್ತೀನಿ. ಮ್ಯಾಗ್ನೀಷಿಯಮ್ ಎಸ್ ಯಾವ ಬ್ಲಾಕ್? ಹಾಂ, ಇದು ಎಸ್ ಬ್ಲಾಕ್ನಾಗ ಯಾಕೆ ಐತೆ ಅಂತ ಹೇಳ್ತೀನಿ. ನೀವು ಹೇಳ್ಬೋದು, ನಾ ಅಷ್ಟೇ ಅಲ್ಲ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮ್ಗೆ ಬರೋಕೆ ಬಂದ್ರೆ ಸಾಕು. ಕಾರ್ಬನ್ ಅಟೋಮಿಕ್ ನಂಬರ್ ಏನು ರೀ? ನಾ ಕೇಳೋಕೆ ನಮ್ಮ ಮೊದಲು ಬರೆದ್ಬಿಟ್ಟೆ. ಹೇಳ್ರಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. 2p ಅಲ್ರಿ, 2 ಇನ್ನೆರಡು ಬೇಕಿಲ್ಲ? ಹಾಂ. ಮ್ಯಾಗ್ನೀಷಿಯಮ್ ಕರೆಕ್ಟ್? ಹಾಂ, ಲಕ್ಷ ಕೊಡ್ರಿ. ಆ ಎಲಿಮೆಂಟ್ದು ಯಾವುದ್ರ ಎಲಿಮೆಂಟ್ ಇರಲಿ, ಆ ಎಲಿಮೆಂಟ್ದು ಲಾಸ್ಟ್ ಎಲೆಕ್ಟ್ರಾನ್ ಯಾವ ಸಬ್ ಶೆಲ್ನಾಗ ಹೋಗುತ್ತಲ್ಲ ಆ ಬ್ಲಾಕಿಗೆ ಆ ಎಲಿಮೆಂಟ್ ಬಿಲಾಂಗ್ ಆಗುತ್ತೆ. ನಿಮ್ಗೆ ಗೊತ್ತೈತಿ ಆಲ್ರೆಡಿ? ಯಾರಿಗೆ ಗೊತ್ತಿಲ್ಲ ಕೇಳ್ರಿ, ಇನ್ನೊಮ್ಮೆ ಹೇಳ್ತೀನಿ. 10th ನೀವು ಆಲ್ರೆಡಿ ಕಲ್ತಿರ್ಬೋದು, ನಿಮ್ಗೆ ನೆನಪಿಲ್ಲ ಅಥವಾ ಗೊತ್ತಿಲ್ಲ ಅಂದರೆ ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ಆ ಎಲಿಮೆಂಟ್ದು ಲಾಸ್ಟ್ ಎಲೆಕ್ಟ್ರಾನ್ ಯಾವ ಸಬ್ಶೆಲ್ನೇ ಹೋಗಿ, ಸಬ್ಶೆಲ್ಸ್ ಅಂದ್ರೆ ರೂಮು ಯಾವ್ಯಾವು? ಎಸ್, ಪಿ, ಡಿ, ಎಫ್. ಯಾವ ಸಬ್ಶೆಲ್ನಾಗ ಹೋಗುತ್ತಲ್ಲ ಲಾಸ್ಟ್ ಎಲೆಕ್ಟ್ರಾನ್, ಆ ಬ್ಲಾಕ್ ಒಳಗೆ ಆ ಎಲಿಮೆಂಟ್ ಇರ್ತೈತಿ. ಈಗ ಇನ್ನೊಮ್ಮೆ ಹೇಳ್ತೀನಿ, ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಮ್ಯಾಗ್ನೀಷಿಯಮ್ದು ಲಾಸ್ಟ್ ಎಲೆಕ್ಟ್ರಾನ್ ಯಾವ ಸಬ್ಶೆಲ್ನಾಗ ಹೊಂಟೈತಿ? ಹಾಂ, 3s1 ಇಲ್ಲೇ ಹೋಗ್ತೈತೆ ಅಂದ್ರೆ 3s2 ಇಲ್ಲೇ ಹೋಗಿರ್ತೈತಿ. ಯಾವ ಸಬ್ಶೆಲ್ ಇದು? 3s ಅಂದ್ರೆ ಎಸ್ ಅದು ಅಂದ್ರೆ ಯಾವ ಎಸ್, ಸಾರಿ, ಹಾಂ, ಯಾವ ಬ್ಲಾಕ್? ಎಸ್ ಬ್ಲಾಕ್. ಸೊ ಲಾಸ್ಟ್ ಎಲೆಕ್ಟ್ರಾನ್ ಯಾವ ಸಬ್ಶೆಲ್ನಾಗ ಹೊಂಟೈತಲ್ಲ ಅದ ಬ್ಲಾಕ್ನಾಗ ಈ ಎಲಿಮೆಂಟ್ ಇರ್ತೈತಿ. ಅರ್ಥ ಆಯ್ತಾ? ಹಾಂ. ಈಗ ಇದ್ರದ್ದು ಲಾಸ್ಟ್ ಎಲೆಕ್ಟ್ರಾನ್ ಯಾವ ಸಬ್ಶೆಲ್ನಾಗ ಹೊಂಟೈತಿ? ಹಾಂ, ಅದ ಬ್ಲಾಕ್ನಾಗ ಈ ಎಲಿಮೆಂಟ್ ಇರ್ತೈತಿ. ಅರ್ಥ ಆಗತೈತಿ? ಇನ್ನೊಂದು ಎಕ್ಸಾಂಪಲ್, ಪೊಟ್ಯಾಷಿಯಂ ಅಟೋಮಿಕ್ ನಂಬರ್ 19. ಹಂಗೆ ಬಾಯಾಗ ಹೇಳ್ರಿ, ಗಾಳ್ಯಾಗ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3s2 ಮುಗೀತು ನಮ್ಮ ಅಲ್ಲಿಗೆ. 3p6 4s1 ಲಾಸ್ಟ್ ಎಲೆಕ್ಟ್ರಾನ್ ಯಾವ ಸಬ್ಶೆಲ್? ಸೊ ಪೊಟ್ಯಾಷಿಯಂ ಶುಡ್ ಬಿಲಾಂಗ್ ಟು ವಿಚ್ ಬ್ಲಾಕ್? ಡಸ್ ಇಟ್ ಬಿಲಾಂಗ್ ಟು ಎಸ್ ಬ್ಲಾಕ್? ಇಲ್ಲೇ ಸೋಡಿಯಂ ಕೆಳಗೈತದ. ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬೀಡಿಯಂ, ಸೀಸಿಯಂ, ಫ್ರಾನ್ಸಿಯಂ. ಇಲ್ಲೇ ಹೀಲಿಯಮ್ ಅಲ್ಲೈತಿ, ಅಲ್ಲೇ. ಇಲ್ಲಿ ಯಾವುದು? ಬೆರಿಲಿಯಂ ಇಲ್ಲನ್ರಿ? ಇಲ್ಲೇ, ಹೌದಲ್ಲ? ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ, ರೇಡಿಯಂ. ಓಕೆ ಹಾಂ, ಈ ಪಾಯಿಂಟ್ ಅರ್ಥ ಆಯ್ತಾ ನಿಮ್ಗೆ? ಹಾಂ. ನೆಕ್ಸ್ಟ್, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಸ್ ಬ್ಲಾಕ್ ಗೊತ್ತನ್ರಿ ನಿಮ್ಗೆ? ವಾಟ್ ಈಸ್ ದ ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಸ್ ಬ್ಲಾಕ್? ಓಕೆ, ಐ ಟೆಲ್ ಯು. ns1 to 2 ಈಸ್ ದ ಜನರಲ್ ಅಂದ್ರೆ, ಈಗ ಲಕ್ಷ ಕೊಟ್ರಿ. ಹೈಡ್ರೋಜನ್ 1s1, ಲಿಥಿಯಂ 1s2, 2s1. ಹೊರಗಿಂದ ಅಷ್ಟೇ ಬರ್ಕೊಂಡು ಬರ್ತೀನಿ ನಾನು. ಸೋಡಿಯಂ 1s2, 2s2, 2p6, 3s1, ಹೌದಲ್ಲ? ಹಂಗೆ ಪೊಟ್ಯಾಷಿಯಂ 4s1, ಇದು 5s1, 6s1, 7s1. ಬೆರಿಲಿಯಂ 2s2, ಇದು 4s2, 5s2, 6s2, 7s2. ಔಟರ್ ಮೋಸ್ಟ್ ಹೇಳ್ತೀನಿ ನಾನು. ಹಾಂ. ಸೊ ಇದು 1 2 3 4 ಬದಲಿ n. ಹಾಂ, ಅದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಇನ್ನು 3 ಯಾವ?
ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್. ಹಾಂ, ಕಲ್ತಿರಿವಲ್ಲ? ಹಾಂ, ಅಡ್ಡಿ ಇಲ್ಲ. ಹಾಂ, ಸೊ ಇದು 1 2 3 4 5 ಬದಲಿ ಎನ್, ಎಸ್ ಇದ್ದಲ್ಲೇ ಎಸ್, ಹೌದಿಲ್ಲ? 1 to 2 ಅಂತ ಯಾಕೆ ಬರ್ತೀನಿ? ಗ್ರೂಪ್ 1ದು 1, ಗ್ರೂಪ್ 2ದು 2. ಸೊ 1 to 2. ಇದು ಏನಿದು? ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ವಿಚ್ ಬ್ಲಾಕ್? NS 1 to 2. ಅದ್ರಾಗ ನಾನು ಎಸ್ ಬ್ಲಾಕ್ ಒಳಗೆ ಗ್ರೂಪ್ 1ದು ಹೇಳ್ರಿ ಜನರಲಿ ಅಂದ್ರೆ NS1 ಗ್ರೂಪ್ 1ದು. ಯಾಕಂದ್ರೆ 1S1 2S1 3S1 4S1. ಸೊ NS1 ಗ್ರೂಪ್ 1ದು. ಗ್ರೂಪ್ 2ದು ಹೇಳ್ರಿ ಅಂದ್ರೆ ವೆರಿ ಸಿಂಪಲ್. ಅರ್ಥ ಆಯ್ತಾ? ವಾಟ್ ಈಸ್ ದ ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಸ್ ಬ್ಲಾಕ್? NS. What is the general outer electronic configuration of group 2? Group 1? ಹಾಂ, ಇದನ್ನು 1 ಮಾರ್ಕಿಗೆ ಕೇಳ್ತಾರೆ. ಐದರ್ ಎಸ್ ಆರ್ ಪಿ ಆರ್ ಡಿ ಆರ್ ಎಫ್ ಬಗ್ಗೆ. ವಾಟ್ ಈಸ್ ದ ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಪಿ ಬ್ಲಾಕ್ ಅಂತ ಕೇಳಿದ್ರೆ 1 ಮಾರ್ಕಿಗೆ ಬರೆಯಕ್ಕೆ ಬರ್ಬೇಕು ನಿಮ್ಗೆ. ಪಿ ಡಿ ಎಫ್ ನಾವು ಡಿಸ್ಕಸ್ ಮಾಡ್ಬೇಕು. ಎಸ್ ನಿಮ್ಗೆ ಅರ್ಥ ಆಯ್ತು? ಎಸ್ ಕೇಳಿದ್ರೆ ಏನು ಬರೀತೀರಿ? NS 1 to 2. ಇನ್ ಕೇಸ್ ಒಮ್ಮೆ ಹಿಂಗೆ ಕೇಳ್ತಾರೆ ಅವರು, ವಾಟ್ ಈಸ್ ದ ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂದ್ರೆ ದೇ ಆರ್ ರೆಫರಿಂಗ್ ಟು ಗ್ರೂಪ್ 2 ಅಂತ ಗೊತ್ತಾಗತ್ತಿಲ್ಲ ನಿಮ್ಗೆ? ಹಾಂ, ಅಲ್ಕಲಿ ಮೆಟಲ್ಸ್ ಅಂದ್ರೆ ಗ್ರೂಪ್ 1 NS. ಓಕೆ, ಗುಡ್. ಈಗ ಎಸ್ ಬ್ಲಾಕ್ ಬಗ್ಗೆ ಇಷ್ಟು ಡಿಸ್ಕಷನ್ ಸಾಕು. ಪಿ ಬ್ಲಾಕಿಗೆ ಬರ್ತೀನಿ ನಾನು ನೆಕ್ಸ್ಟ್. ಸರ್ ಬಾಜು ಡಿ ಐತಲ್ರಿ, ಡಿ ಮಾತಾಡ್ರಿ, ಆಮೇಲೆ ಪಿ ಹೋನ್ ಅಂತ. ಇಲ್ರಿ, ನಾವು ಫಸ್ಟ್ ಪಿ ಹೇಳ್ತೀನಿ, ಆಮೇಲೆ ಡಿ, ಆಮೇಲೆ ಎಫ್. ದೇರ್ ಇಸ್ ಅ ರೀಸನ್ ಫಾರ್ ದ್ಯಾಟ್. ವೈ ಅಂತ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಇಟ್ ಈಸ್ ರೆಕಾರ್ಡಿಂಗ್ ಅಲ್ಲ? ಹಾಂ, ಓಕೆ, ಲಕ್ಷ ಕೊಡ್ರಿ ಇಲ್ಲೇ. ಪ್ಲೀಸ್ ಸ್ಟಾಪ್ ಟಾಕಿಂಗ್ ಆ್ಯಂಡ್ ಕಾನ್ಸಂಟ್ರೇಟ್. ಪಿ ಬ್ಲಾಕ್ ಎಲ್ಲಿಂದ ಸ್ಟಾರ್ಟ್? ಎಷ್ಟನೇ ಗ್ರೂಪಿಂದ ಸ್ಟಾರ್ಟ್? 13 ಸ್ಟಾರ್ಟ್, ಹೌದಿಲ್ಲ? 1 and 2 ಬಿಲಾಂಗ್ ಟು ಎಸ್ ಬ್ಲಾಕ್. 3 to 10 ಬಿಲಾಂಗ್ ಟು ಡಿ ಬ್ಲಾಕ್. 3 to 12 ಬಿಲಾಂಗ್ ಟು 13 to 18 ಬಿಲಾಂಗ್ ಟು ಹಾಂ 13 14 15 16 17 18 ಏನಾದ್ರಿ 18 19. ಓಹೋ, ಇಲ್ಲೇ ಇನ್ನೊಂದು ಬರ್ತೈತಿ, ಅದು ಮ್ಯಾಲೆ ಬರ್ರಿ ಅಂತ ಹೇಳ್ತಾರ ಅವರು. ನಾ ಇಲ್ಲಿ ಬರಿತೀನಿ, ಇಲ್ಲಿ ಖಾಲಿ ಜಾಗ ಬಿಡ್ತೀನಿ. ಹಾಂ, ಲಕ್ಷ ಕೊಡ್ರಿ ಇಲ್ಲ. 13th ಗ್ರೂಪ್ ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಥೇಲಿಯಂ. 13th ಬರ್ದಿನ, 14th ಎಲ್ಲ ಬರಿತೀನ. ಈಗ 14 15 16 17 18 ವಿತೌಟ್ ಲುಕಿಂಗ್ ಅಟ್ ದ ಪಿರಿಯಾಡಿಕ್ ಟೇಬಲ್ ಬರಿತೀನಿ. ನಿಮಗೂ ಇವತ್ತ ಹಂಗೆ ಬರೋಂಗೆ ಮಾಡಿಸ್ತೀನಿ. ಇವತ್ತು ಮನೆಗೆ ಹೋಗಿ ನೀವು ಬರಿಬೋದೆಲ್ಲ. ಇವತ್ತು ಪಿ ಬ್ಲಾಕಿಗೆ ಅಷ್ಟ, ಎಲ್ಲ ಬ್ಲಾಕಿಗೂ ಹಿಂಗೆ ಟ್ರಿಕ್ ಇಲ್ಲ, ಇದು ಟ್ರಿಕ್ ಐತಿ. ಹಾಂ, ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್. 15th ನೈಟ್ರೋಜನ್, ಫಾಸ್ಫರಸ್, ಆರ್ಸನಿಕ್, ಆಂಟಿಮನಿ, ಬಿಸ್ಮತ್. ಆಂಟಿಮನಿ ಅಲ್ಲ, ಆಂಟಿಮನಿ, ಬಿಸ್ಮತ್. ಆಕ್ಸಿಜನ್, ಸಲ್ಫರ್, ಸೆಲೆನಿಯಂ, ಟೆಲೂರಿಯಂ, ಪೊಲೋನಿಯಂ. 17th ಇಲ್ಲೇ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್. 18 AS ಕರೆಕ್ಟ್ ಐತಿ? ಹಾಂ, ಇಲ್ಲಿ ಹೀಲಿಯಂ, ನಿಯಾನ್, ಅರ್ಗಾನ್, ಕ್ರಿಪ್ಟಾನ್, ಝೆನಾನ್, ಇಲ್ಲೊಂದು ಯಾವುದೋ ಐತಿ ರೆಡಾನ್. RN ಅಲ್ಲ? ಹಾಂ, ಪಿ ಬ್ಲಾಕದ್ದು ಎಲ್ಲ ಬರೆದೆ ನಾನು. ಇದಕ್ಕೆ ಟ್ರಿಕ್ ಐತ್ರಿ, ಇದನ್ನು ಹೇಳ್ತೀನಿ, ನೆನ್ಪಿಟ್ಕೊಂಬಿಟ್ರಿ.
13th ಗ್ರೂಪ್ ನೆನ್ಪಿಡ್ಬೇಕಂದ್ರೆ ಬೆಂಗನ್ ಆಲೂ ಗಾಜರ್ ಇನ್ ಥೇಲಿ. ಬೆಂಗನ್ ಅಂದ್ರೆ ಬದ್ನಿಕಾಯಿ, ಆಲೂ ಗಾಜರ್ ಇನ್ ಥೇಲಿ ಅಂದ್ರೆ ಬ್ಯಾಗ್. ನೀವು ಥೇಲಿಯರ್ ಅನ್ಕೋರಿ, ಥಾಲಿಯರ್ ಅನ್ಕೋರಿ. ಥೇಲಿ ಅಂದ್ರೆ ಬ್ಯಾಗ್, ಥಾಲಿ ಅಂದ್ರೆ ಪ್ಲೇಟ್, ಇಫ್ ಐಮ್ ನಾಟ್ ರಾಂಗ್. ಹಾಂ, ಸೊ ಥೇಲಿ ವಿಲ್ ಸ್ಟಿಕ್ ಟು ಥೇಲಿ. ಬೆಂಗನ್ ಆಲೂ ಗಾಜರ್ ಇನ್ ಥೇಲಿ. ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಥೇಲಿಯಂ. ಓಕೆ, ಬೇಕಾದ್ರೆ ನೀವು ಆಮೇಲೆ ಬರ್ಕೋರಿ ಅದನ್ನು. ತಡ್ರಿ, ಇದು ಪೂರ ಮುಗಿಸ್ಬಿಡೋಣ. ಬರ್ಕೊಂಬಿಡ್ತೀರಿ? ಹಾಂ, ಬರ್ಕೋರಿ. 13th ಗ್ರೂಪಿಗೆ ಕೋಡ್. ಟ್ರಿಕ್ ಟು ರಿಮೆಂಬರ್ 13th ಗ್ರೂಪ್ ಎಲಿಮೆಂಟ್ಸ್. ಇದನ್ನು ನಾ ಕ್ರಿಯೇಟ್ ಮಾಡಿದ್ದಲ್ಲ, ವರ್ಷಾನುಗಟ್ಲೆ ಕೆಮಿಸ್ಟ್ರಿ ಕಲಿಸೋರು ಯೂಸ್ ಮಾಡ್ಕೊಂಡು ಬಂದಿದ್ದು. ಹಾಂ, 14th ಗ್ರೂಪ್. ಶಲ್ ವಿ ಮೂವ್ ಆನ್ ಟು 14th ಗ್ರೂಪ್? ಹಾಂ, ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ, ಇದ್ರದ್ದು ಕೋಡ್ ಏನೈತಿ. ಕಹೇ ಸೀತಾಜಿ ಸುನೋ ಪ್ರಭು. ಕಹೇ ಸೀತಾಜಿ ಸುನೋ ಪ್ರಭು. ಸೀತಾ ಹೇಳಿದ್ರೆ ರಾಮ ಕೇಳಬೇಕು, ಹೆಂಡತಿ ಹೇಳಿದ್ರೆ ಗಂಡ ಕೇಳಬೇಕು. ರೂಲ್ ಅದು. ಆ ರೂಲ್ ವರ್ಡ್ ಅಪ್ಲೈ ಆಗತ್ತೆ ರೀ. ಅವಾಗ ರಾಮನ ಕಾಲದ ಬಂದೈತೆ ಅದು. ಕಹೇ ಸೀತಾಜಿ ಸುನೋ ಪ್ರಭು. ಕಹೇ ಸಿ ಕಾರ್ಬನ್, ಸೀತಾ ಸಿಲಿಕಾನ್, ಜಿ ಜರ್ಮೇನಿಯಂ, ಸುನೋ SN ಟಿನ್, ಪ್ರಭು PB ಲೆಡ್. ಕಹೇ ಸೀತಾಜಿ ಸುನೋ ಪ್ರಭು. ನೆಕ್ಸ್ಟ್ 15th ಗ್ರೂಪ್. नाइट्रोजन, फॉस्फोरस, आर्सेनिक, एंटीमनी, बिस्मथ. निखिल पास सब बिंदास. निखिल पास सब बिंदास. ಅಥವಾ ಇದಕ್ಕೆ ಇನ್ನೊಂದು ಟ್ರಿಕ್ ಐತ್ರಿ. ನೇಪಾಲ್, ಪಾಕಿಸ್ತಾನ್, ಆಸ್ಟ್ರೇಲಿಯಾ ಸಬ್ ಬಿಕಾರಿ. ವಾಟ್ ಎವರ್ ಈಸ್ ಕಂಫರ್ಟೇಬಲ್ ಫಾರ್ ಯು. ನಿಮ್ಗೆ ಯಾವ್ದು ಚಲೋ ಅನ್ಸುತ್ತೆ ಅದು ನೆನಪಿಟ್ಕೋರಿ. ಎಲ್ಲಿದ್ಯಪ್ಪ ನಿಖಿಲ್? हाँ, निखिल पास सब बिंदास और नेपाल, पाकिस्तान, ಆಸ್ಟ್ರೇಲಿಯಾ ಸಬ್ ಬಿಕಾರಿ. ಎಷ್ಟು ಚಂದ ಹೇಳ್ತಾರೆ ಅಲ್ರಿ. ನೀವು ಆಮೇಲೆ ಈ ಟ್ರಿಕ್ ಎಲ್ಲ ನೆನಪಿಟ್ಕೊಂಡು ನೇಪಾಲ್ ಅಂದ್ರೆ ನೈಟ್ರೋಜನ್ ಅಂತ ನೆನಪಾಗಲಿಲ್ಲ ಅಂದ್ರೆ ಏನು ಮಾಡ್ದಂಗೆ ಆತ. ನೇಪಾಲ್ ಫಾರ್ ನೈಟ್ರೋಜನ್, ಪಾಕಿಸ್ತಾನ್ ಫಾರ್ ಫಾಸ್ಫರಸ್, ಆಸ್ಟ್ರೇಲಿಯಾ ಫಾರ್ ಆರ್ಸೆನಿಕ್, ಸಬ್ ಅಂದ್ರೆ ಸಬ್ ಬಿಕಾರಿ. ಸಬ್ ಅಂದ್ರೆ ಆ್ಯಂಟಿಮನಿ. SBಗೆ ಆ್ಯಂಟಿಮನಿ. ಆ್ಯಂಟಿಮನಿಗೆ AM ಇರ್ಬೇಕಿತ್ತಲ್ರಿ, ಹಂಗಿಲ್ಲ ಅದು. ಆ್ಯಂಟಿಮನಿಗೆ SB. ಬಿಸ್ಮತ್ ಅಂದ್ರೆ ಬಿಕಾರಿ ಅಂದ್ರೆ BI. ಓಕೆ, ಹಾಂ, ಡನ್ ವಿತ್ 15th ಗ್ರೂಪ್. ಹಾಂ, 16th ನಿಮ್ಗೆ ಅಷ್ಟು ಕನೆಕ್ಟ್ ಆಗಲಿಕ್ಕಿಲ್ಲ ಅಂದ್ರೆ ನಾನು ಹೇಳ್ತೀನಿ, ನೋಡೋಣ. ಟೀಪೋ ಅಂದ್ರೆ ಕಾಪಿಂಗ್. ಕಾಪಿ ಮಾಡೋದಕ್ಕೆ, ಎಕ್ಸಾಮ್ನಾಗ ಕಾಪಿ ಮಾಡೋದಕ್ಕೆ ಟೀಪೋ ಅಂತಾರೆ. ಇದು ಓಲ್ಡ್ ಸ್ಟೈಲ್ ಸೇ ಟೀಪೋ. ಓಲ್ಡ್ ಸ್ಟೈಲ್, ಹಳೆ ಸ್ಟೈಲ್ನಾಗ ಕಾಪಿ ಹೊಡೆಯೋದು ಅಂದ್ರೆ ಮೊಬೈಲ್ ತರೋದಲ್ಲ, ಅಥವಾ ವಾಟ್ಸಪ್ನಾಗ ಸಣ್ಣ ಸಣ್ಣ ಇಮೇಜ್ ಕಳಿಸೋದಲ್ಲ. ಕಾಪಿ ಚೀಟ್ ಬರ್ಕೊಂಬಂದು ಕಿಸೆದಾಗ, ಶರ್ಟಿನ ಕಿಸೆದಾಗ ಒಂದು, ಪ್ಯಾಂಟಿನ ಕಿಸೆದಾಗ ಒಂದು, ಸಾಕ್ಸ್ನಾಗ ಒಂದು. ಹಾಂ, टाई. हाँ, सो ओल्ड स्टाइल से टीपो. ऑक्सीजन, सल्फर, सेलेनियम, टेलुरियम, पोलोनियम. ओल्ड स्टाइल से टीपो. ओल्ड स्टाइल से टीपो. ऑक्सीजन, सल्फर, सेलेनियम, टेलुरियम, पोलोनियम. ನಿಮಗೆ ಬರೀ ಇದು ಕೋಡ್ ನೆನಪು ಉಳಿದು ಆ ಎಲಿಮೆಂಟ್ ಹೆಸರು ನೆನಪು ಉಳಿಯೋವಲ್ಲ ಅಂದ್ರೆ ಇವತ್ತು ಮನೆಯಾಗ ಹೋಗಿ ಕುಂತು ಆ ಕೋಡಿಗೂ ಆ ಎಲಿಮೆಂಟಿಗೂ ಕನೆಕ್ಟ್ ಮಾಡ್ಕೋಬೇಕು. ಮಾತಾಡ್ಬೇಡ್ರಿ. ಆ ಕೋಡಿಗೂ ಎಲಿಮೆಂಟಿಗೂ ಕನೆಕ್ಟ್ ಮಾಡಿ ನೆನಪಿಟ್ಕೋಬೇಕು. ನಾಳೆ ಕೇಳ್ತೀನಿ P ಬ್ಲಾಕ್ ಎಲಿಮೆಂಟ್ಸ್. ಎಸ್, ನೋ? ಹಾಂ, ಇಲ್ಲಿಗೆ ಕೋಡ್ ಮುಗಿದು. 17th 18th ಯಾವ ಕೋಡು ಇಲ್ಲ, ಯಾಕಂದ್ರೆ ಬೇಡ. ಬೇಕಂದ್ರೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಬೇಡ, ಯಾಕಂದ್ರೆ 7 ಹ್ಯಾಲೋಜನ್ಸ್ ಎಲ್ಲರೂ ನೆನಪಿರ್ತಾವೆ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್. ಇಲ್ಲಿ ತನಕ ನಿಮ್ಗೆ ನೆನಪಿದ್ದ ಇರ್ತಾವೆ. ಅಸ್ಟಟೈನ್ ಒಂದು ಆ್ಯಡ್ ಮಾಡ್ಕೊಂಬಿಡ್ರಿ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್
18 ಗ್ರೂಪ್ ಅಂತೂ ಎಲ್ಲರೂ ನೆನಪಿರ್ತಾವ್ರು. ನೋಬಲ್ ಗ್ಯಾಸಸ್ ಹೀಲಿಯಂ, ನಿಯಾನ್, argon, krypton, xenon, radon. Okay, this was the code or tricks to remember the elements of P block. Okay, so naale if I ask all the elements of P block, you should be able to tell. Okay, ಒಬ್ರ ಅಂದ್ರೆ yes ಅಂತ. Yes sir. Okay, ಈಗ ಲಕ್ಷ ಕೊಡ್ರಿ. We'll try to discuss the general outer electronic configuration of P block. What was the general outer electronic configuration of S block? ಹಂಗೆ ಇದ್ದು ಡಿಸ್ಕಸ್ ಮಾಡೋಣ. ಬೋರಾನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಟೋಮಿಕ್ ನಂಬರ್ 5 ಅಲ್ಲಿ ಬರೆದ್ರೆ ಮೇಲೆ ಹೋಗುತ್ತನ್ರಿ ಇದು ಕಾಣಿಸುತ್ತಲ್ರಿ? ಹೇಳ್ರಿ. 1s2 2s2 2p1 ಕರೆಕ್ಟ್ ಕರೆಕ್ಟ್. ಔಟರ್ ಮೋಸ್ಟ್ ಅಷ್ಟೇ ಹೇಳ್ರಿ. ಔಟರ್ ಮೋಸ್ಟ್ ಶೆಲ್ ಅಂದ್ರೆ ಇದಿಷ್ಟು ಬಂತು, ಔಟರ್ ಮೋಸ್ಟ್ ಸಬ್ ಶೆಲ್ ಅಂದ್ರೆ ಇದಷ್ಟೇ ಬಂತು. ಹಂಗೆ ಇದು 3p1 ಇಲ್ಲಿ ಬರ್ದೇನ್ರಿ. ಬೋರಾನ್ ಇಸ್ 2p1. ಹಂಗೆ ಅಲ್ಯೂಮಿನಿಯಂ ವಿಲ್ ಬಿ 3p1. ಚೆಕ್ ಮಾಡ್ರಿ ಬೇಕಾರೆ. ಅಲ್ಯೂಮಿನಿಯಂ ಅಟೋಮಿಕ್ ನಂಬರ್ ಇಸ್ 13 ಹೌದಿಲ್ಲ? ನಮಗೇನು ಗೊತ್ತು? ಫಸ್ಟ್ 30 ನೆನ್ಪಿಡ್ರಿ ಅಂತ ಹೇಳಿದ್ನಿಲ್ಲ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಇದ್ರದ್ದು. ಕರೆಕ್ಟ್. 4 10 12 13. ಸೊ ಲಾಸ್ಟಿಗೆ 3p1. ಹಂಗೆ ಇದು 4p1 5p1 6p1. ಹಂಗೆ ಕಾರ್ಬನ್ 2p2 ಬರುತ್ತೆ ನೋಡ್ರಲ್ಲ ಇಲ್ಲೇ. ಕಾರ್ಬನ್ ಅಟೋಮಿಕ್ ನಂಬರ್ 6 ಏನು? 1s2 2s2 2p2 ಹೌದಿಲ್ಲ? ಲಾಸ್ಟಿಗೆ 2p2 ಬಂತು. 2p2 ಉಪ್ಪಿಟ್ಟು, ಬ್ಯಾಡ್ ಜೋಕ್. ಕಾರ್ಬನ್ ಕೆಳಗೆ ಯಾವ್ದೈತ್ರಿ? ಕಾರ್ಬನ್ ಕೆಳಗೆ ಯಾವ್ದೈತಿ? ಸಿಲಿಕಾನ್ ಅಟೋಮಿಕ್ ನಂಬರ್ 14. 1s2 2s2 2p6 3s2 3p2. am I right? ಲಾಸ್ಟಿಗೆ ಏನು ಬಂತು? ಸೊ ಇದು 2p2 ಇದು 3 ತಡ್ರಿ ಕೆಮ್ಮಾತೀನಿಲ್ಲ. 4p2 5p2 6p2. ಹಂಗೆ ಇದು 2p3 3p3. ಒಮ್ಮೆ ಚೆಕ್ ಮಾಡೋಣ. ಇದು 3p3 ಹೌದಲ್ಲ? ಫಾಸ್ಫರಸ್ ಅಟೋಮಿಕ್ ನಂಬರ್ 15. 1s2 2s2 2p6 3s2 3p3 ಹೌದಲ್ಲ? ಸೊ ಇದು 3p3. ಇದೇನು? 4p3. ಇದು 5p3 6p3 2p4 5p4 6p4 2p5 5p5 6p5 2p6. ಅದನ್ನು ನಾವು ಸದ್ಯ ಇಗ್ನೋರ್ ಮಾಡೋಣ. ಈಗ ಅದು ಎಕ್ಸೆಪ್ಷನ್. ಯಾಕಂದರೆ ಹೀಲಿಯಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 1s. ಲಾಸ್ಟ್ ಎಲೆಕ್ಟ್ರಾನ್ ಯಾವ ಸಬ್ಸೆಲ್ನಾಗ ಹೊಂಟೈತಿ? ಅದು ಯಾವ ಬ್ಲಾಕ್ನಾಗ ಇರಬೇಕು? ಮತ್ತು ಎಲ್ಲೈತದು? ಎಕ್ಸೆಪ್ಷನ್ ಅಂದ್ರೆ ಏನು? ಎಕ್ಸೆಪ್ಷನ್ ಅಂದ್ರೆ ಏನು? ಎಕ್ಸ್ಟ್ರಾರ್ಡಿನರಿ ಅಂತ. ನಂದು 5th ಎಪಿಸೋಡು ಇನ್ಸಿಗ್ನಿಫಿಕೆಂಟ್ಲಿ ಸಿಗ್ನಿಫಿಕೆಂಟ್ ನೋಡಿರಿ. ಸೈಲೆನ್ಸ್ ಪ್ಲೀಸ್. ಅದರೊಳಗೆ ನಮ್ಮಪ್ಪ ಬಂದಿರ್ತಾರ ಸ್ಕೂಲಿಗೆ. ಅವ್ರೇನು ಹೇಳ್ತಾರೆ, ಜನರಲಿ ಅವ ಮಾತಾಡಂಗಿಲ್ಲ ರೀ ಹಂಗೆ. ಆದ್ರೆ ಇವತ್ತು ಮಾತಾಡಿರ್ಬೋದು ಬಿಡ್ರಿ, ನಿನ್ನೆ ಅಂದ್ರೆ ನೀವು ಹೇಳಿರಂದ್ರೆ ಮಾತಾಡಿರ್ಬೋದು. ಜನರಲಿ ಈಸ್ ಅ ವೆಲ್ ಬಿಹೇವ್ಡ್ ಗಾಯ್. ಐ ಆಮ್ ಜನರಲಿ ಅ ವೆಲ್ ಬಿಹೇವ್ಡ್ ಗಾಯ್. ಬಟ್ ಒಂದು ದಿವ್ಸ ಓಡಾಡ್ತಾನೆ ಮಾಡ್ಬೋದು, ಹೌದಿಲ್ಲ? ನಂದು ಬಿಟ್ಬಿಡ್ರಿ, ನಿಮ್ಮದೇ ಯಾರ್ದಾರು ತಗೋರಿ. ಸರ್ ನಾವು ದಿವಸ ಲಕ್ಷ ಕೊಟ್ಟು ಕ್ಲಾಸ್ ಕೇಳ್ತೀವಿ ಸರ್.
ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡಂಗಿಲ್ಲ, ಒಂದು ದಿವ್ಸ ಮಾತಾಡಿರ್ತೀರಿ. ಹಾಂ, ಅದು ಎಕ್ಸೆಪ್ಷನ್. ನೀವು ಜನರಲಿ ಮಾತಾಡಂಗಿಲ್ಲ. ಹಾಗೆ ಜನರಲಿ ಹೇಳ್ಬೇಕಂದ್ರೆ ಇದು ಎಲ್ಲಿ ಬರ್ಬೇಕು? ರೂಲ್ಸ್ ಫಾಲೋ ಮಾಡೋದಿದ್ರೆ ಅದು ಎಷ್ಟು ಬ್ಲಾಕ್ನಾಗ ಬರ್ಬೇಕು. ಆದ್ರೆ ಪಿ ಬ್ಲಾಕ್ನಾಗ ಯಾಕೆ ಹಾಕ್ಯಾರ? ಅದಕ್ಕೊಂದು ಬೇರೆ ಕಾರಣ ಐತೆ, ಬೇರೆ ರೀಸನ್ ಐತೆ. ಯಾಕಂದ್ರೆ ಅದು ನೋಬಲ್ ಗ್ಯಾಸ್. ಯಾವ ನೋಬಲ್ ಗ್ಯಾಸಸ್ ಎಲ್ಲ ಎಲ್ಲಿರ್ತಾವೆ ಅದನ್ನೂ ಅಲ್ಲೇ ಹಾಕ್ಬೇಕಾಗತ್ತೆ, ಹೌದಿಲ್ಲ? ಆದ್ರೆ ಅದು ರೂಲ್ ಫಾಲೋ ಮಾಡಂಗಿಲ್ಲ. ಯಾವ ರೂಲು? ಲಾಸ್ಟ್ ಎಲೆಕ್ಟ್ರಾನ್ ಯಾವ ಸಬ್ಶೆಲ್ನಾಗ ಹೋಗುತ್ತಾ ಆ ಬ್ಲಾಕ್ನಾಗ ಆ ಎಲಿಮೆಂಟ್ ಇರಬೇಕು. ಇದು ಲಾಸ್ಟ್ ಎಲೆಕ್ಟ್ರಾನ್ ಯಾವ ಸಬ್ಶೆಲ್ನಾಗ ಹೋಗುತ್ತಾ? ಎಲ್ಲಿರಬೇಕಾಗಿತ್ತು? ಎಸ್ ಬ್ಲಾಕ್ನಾಗ ಇರಬೇಕಾಗಿತ್ತು. ಆದರೆ ಯಾವ ಬ್ಲಾಕ್ನಾಗ ಐತಿ? ಹಾಂ, ಬಿಕಾಸ್ ಇಟ್ ಇಸ್ ಅ ನೋಬಲ್ ಗ್ಯಾಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ವಿತ್ ಅದರ್ ನೋಬಲ್ ಗ್ಯಾಸಸ್. Am I right? Yes, sir. So this is an exception. Chemistry is a subject of exceptions. ಮುಂದೆ ನಾವು ರೂಲ್ಸ್ ಹೇಳ್ಕೊಂತ ಹೋಗ್ತೀವಿ. ಅದ್ರಾಗ ಇದೊಂದು ಫಾಲೋ ಮಾಡತ್ತಿಲ್ಲ ನೋಡ್ರಿ, ಇದು ಫಾಲೋ ಮಾಡತ್ತಿಲ್ಲ ನೋಡ್ರಿ ಅಂತ ಹೇಳ್ಕೊಂತ ಹೋಗ್ತೀನಿ ನಾನು ಮುಂದೆ. ಯಾಕಂದ್ರೆ ಅದು ಇರೋದ ಹಂಗೆ, ಸಬ್ಜೆಕ್ಟ್ನ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ, ಹೌದಿಲ್ಲ? ಕೆಮಿಸ್ಟ್ರಿ ಈಸ್ ನೋನ್ ಆ್ಯಸ್ ಅ ಸಬ್ಜೆಕ್ಟ್ ಆಫ್ ಎಕ್ಸೆಪ್ಷನ್ಸ್. ಅಂದ್ರೆ ರೂಲ್ ಸೆಟ್ ಮಾಡೋದು ನಾವೇ ಕೆಡ್ಸೋದನ್ನು, ಬೇಕಂತ ಕೆಡ್ಸಿರಂಗಿಲ್ಲ. ಹಿಂಗೆ ರೂಲ್ಸ್, ಹಿಂಗೆ ರೀಸನ್ಸ್ ಇರ್ತಾವೆ. ಇಲ್ಲ ಒಂದು ವ್ಯಾಲಿಡ್ ರೀಸನ್ ಇತ್ತಿಲ್ಲ. ಹೀಲಿಯಮನ್ನು ಪಿ ಬ್ಲಾಕ್ನಾಗ ಇಡಕ್ಕೆ ಇನ್ಸ್ಟೆಡ್ ಆಫ್ ಎಸ್ ಬ್ಲಾಕ್ ಇಲ್ಲಿ ಇಡಕ್ಕೆ ಒಂದು ವ್ಯಾಲಿಡ್ ರೀಸನ್ ಇತ್ತಿಲ್ಲ. ಹಂಗೆ ಉಳ್ಕಿದಕ್ಕೂ ಒಂದಿಷ್ಟು ರೀಸನ್ಸ್ ಇರ್ತಾವೆ, ಒಮ್ಮೆ ಇರಂಗಿಲ್ಲ. ರೀಸನ್ಸ್ ಒಮ್ಮೆ ಇದ್ರೂ ನಮಗೆ ಅರ್ಥ ಆಗಲ್ಲ. ಸೊ ಕೆಮಿಸ್ಟ್ರಿ ಈಸ್ ಅ ಸಬ್ಜೆಕ್ಟ್ ಆಫ್ ಎಕ್ಸೆಪ್ಷನ್ಸ್. ಮುಂದೆ ಅದು ನೋಡೋಣಂತ. ಓಕೆ, ಸೊ ಇದ್ರದ್ದೇನು? ಹೀಲಿಯಮ್ ಸದ್ಯ ಬಿಟ್ಬಿಡ್ರಿ, ನಿಯಾನ್ ಅಂತ ಹೇಳ್ರಿ. 2p6, ಇದು 3p6, ಇದು 4p6. ಹಾಂ, ಈಗ 13th ಗ್ರೂಪ್ದು ಜನರಲ್ ಕಾನ್ಫಿಗರೇಷನ್ ಹೇಳ್ರಿ. 2p1, 3p1, 4p1, 5p1, 6p1, np1, np2, 14th ಗ್ರೂಪ್ದು np2, 15th ಗ್ರೂಪ್ದು np3, 16th ಗ್ರೂಪ್ದು np, 17th ಗ್ರೂಪ್ದು 18th ಗ್ರೂಪ್ದು. ಸೊ ಓವರ್ ಆಲ್ ಪಿ ಬ್ಲಾಕ್ ಅದು ಬರೆಯೋದಾದ್ರೆ ಇಲ್ಲಿ ಬರೆದ್ರೆ ನಡೀತೈತಿ, ಇಲ್ಲಿ ಬರೆದ್ರೆ ನಡೀತೈತಿ. np1 to 6. ಓಕೆ, ದಿಸ್ ಈಸ್ ದ ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ವಿಚ್ ಬ್ಲಾಕ್? ಹಾಂ, ಇಂಡಿವಿಜುವಲಿ ಕೇಳಿದ್ರೆ 15th ಗ್ರೂಪ್ದು ಹೇಳ್ರಿ. ಅಂದ್ರೆ 15th ಅಂದ್ರೆ np5 ಅಲ್ಲ, np3. 14th ಅರ್ಥ ಆತಾ? ಹಾಂ, ಇದು ನೀವು ಹೆಂಗೋ ಹಾಕ್ಕೊಂಡಿರ್ತೀರಿ, ಇದನ್ನು ಹಾಕ್ಕೊಂಡಿಲ್ಲನ್ರಿ ನೀವು, ಕೋಡ್ ಅಷ್ಟು ಬರ್ಕೊಂಡು ಬಿಟ್ಬಿಟ್ರಿ. ಹಾಂ, ಇದನ್ನಾರ ಬರ್ಕೋರಿ, ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಪಿ ಬ್ಲಾಕ್. ಒಮ್ಮೆ ಇದನ್ನು NS2 np1 to 6 ಅಂತಲೂ ಬರೀತಾರೆ. ಯಾಕಂದ್ರೆ ಇದ್ರ ಹಿಂದೆ NS2 ತುಂಬಿರ್ತೈತಿ. ಅರ್ಥ ಆಗೋದನ್ರಿ? ಲಕ್ಷ ಕೊಡ್ರಿ, ಲಕ್ಷ ಕೊಡ್ರಿ. ಇದನ್ನ np1 to 6 ಅಂತಲೂ ಬರಿಬೋದು, ಅಥವಾ ಇದ್ರ ಹಿಂದೆ NS2 ಒಂದು ಬರೆದು ಆಮೇಲೆ np1 to 6 ಬರಿಬೋದು. ಯಾಕೆ ಹಿಂದೆ NS2 ಬರಿಬೇಕು? ಈಗ ಯಾವ್ದಾರ ಒಂದು ಎಕ್ಸಾಂಪಲ್ ತೊಗೊಳೋಣ. ಕಾರ್ಬನ್ ತೊಗೊಳೋಣ. ಕಾರ್ಬನ್ ಅಟೋಮಿಕ್ ನಂಬರ್ 6, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 1s2, 2s2, 2p2, ಹೌದಿಲ್ಲ? ಈ 2p2ಕಿನ್ನ ಮೊದಲೇನಿತ್ತು? 2s2. ಸೊ NS2 ಮೊದಲ. ಈಗ ಕಾರ್ಬನ್ ಅಂತ ಕೆಳಗೆ ಸಿಲಿಕಾನ್. ಸಿಲಿಕಾನ್ ಅಟೋಮಿಕ್ ನಂಬರ್ 14, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2, 2s2, 3s2, 3p2. 3p2 ಸಿಲಿಕಾನ್ 3p2, ಹೌದಿಲ್ಲ? ಈ 3p2ಕಿನ್ನ ಮೊದಲೇನಿತ್ತು? ಮತ್ತು ಸರ್ ನಾವು ಅದಕ್ಕೆ ಮೊದಲಿಂದ ಬರ್ಬೇಕಾಗತ್ತೆ ರೀ. 1s2, 2s2, 2p6, 3s2, 3p2. ಸೊ NS2, 3s2 ಅದ ಏನು ಅನ್ನತ್ತೀನಿ. ಇಲ್ಲಿ 2s2 ಇತ್ತಿಲ್ಲ, ಇದಕ್ಕಿನ್ನ ಮೊದಲ 2s2 ಇತ್ತು. ಇಲ್ಲಿ ಇದಕ್ಕಿನ್ನ ಮೊದಲ 3s2, 4s2, 5s2, 6s2, ಹಂಗೆ ಎಲ್ಲದು S2 ಇರ್ತಾವೆ. ಸೊ NS2 ಹಿಂಗೂ ಬರಿಬೋದು ನಾನು. ಪಿ ಬ್ಲಾಕ್ ಜನರಲ್ ಕಾನ್ಫಿಗರೇಷನ್ NS2 np1 to 6 ಅಥವಾ ಹಿಂಗೂ ಬರಿಬೋದು. ಅರ್ಥ ಆತಿಲ್ಲ? ಹಾಂ, ಬರ್ಕೋರಿ. ಅದು ಲಕ್ಷ ಕೊಡ್ರಿ. ಇಲ್ಲ, ವಾಟ್ ಡು ಯು ಮೀನ್ ಬೈ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್?
The number of electrons in the outermost shell are called valence electrons. What are the valence electrons for carbon? 4 ಅಂತ ನಿಮ್ಗೆ ನೆನಪೈತಿ. ನೆನಪಿದ್ದಿದ್ದಿಲ್ಲ ಅಂದ್ರೆ ಹೆಂಗೆ ಮಾಡಬೇಕು? ಅದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಔಟರ್ ಮೋಸ್ಟ್ ಶೆಲ್ ಅಂದ್ರೆ 1 ನೋ 2 ನೋ ಇಟ್ ಇನ್ 2p ನೋ. ಔಟರ್ ಮೋಸ್ಟ್ ಶೆಲ್ 2s ಆ್ಯಂಡ್ 2p ಅನ್ಬಾರ್ದು, 2 ಅನ್ಬೇಕು ಅಷ್ಟೇ. 2 ಒಳಗೆ 2s 2p ಬಂದ ಬರ್ತಾವೆ, ಹೌದಿಲ್ಲ? ಔಟರ್ ಮೋಸ್ಟ್ ಸಬ್ ಶೆಲ್ ಯಾವುದು ಅಂತ ಕೇಳಿದ್ರೆ 2p ಅನ್ಬೇಕು. ಔಟರ್ ಮೋಸ್ಟ್ ಶೆಲ್ ಯಾವುದು ಅಂದ್ರೆ 2 ಒಳಗೆ ಬರೋ ಎಲ್ಲ, ಆ ಮನೆಯೊಳಗೆ ಬರೋ ಎಲ್ಲ ರೂಮ್. ಅರ್ಥ ಆಗತೈತಿ? ಹಾಂ. ಸೊ ಔಟರ್ ಮೋಸ್ಟ್ ಶೆಲ್ ಅಂದ್ರೆ 2, ಅದರೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವು? 2 + 2 = 4. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್ ಈಸ್ 4. ಹಾಂ. ಸಿಲಿಕಾನಿಗೂ 4 ಇರ್ತಾವೆ, ಜರ್ಮೇನಿಯಮಿಗೂ 4 ಇರ್ತಾವೆ, ಟಿನ್ನಿಗೂ 4 ಇರ್ತಾವೆ, ಲೆಡ್ಡಿಗೂ 4 ಇರ್ತಾವೆ. ನೀ ಹೆಂಗೆ ಹೇಳತ್ತೀಪ ಅಂದ್ರೆ ಈ ಗ್ರೂಪ್ನಾಗ ಬರೋ ಎಲ್ಲ ಎಲಿಮೆಂಟ್ಸಿಗೂ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಕಾರ್ಬನ್ 4 ಅಂದರೆ ಸಿಲಿಕಾನು 4, ಇದು 4, ಇದು 4, ಇದು 4, ಇದು 3 ಅಂದರೆ ಇದು 3, ಇದು 3, ಇದು 3, ಇದು 3. ಅರ್ಥ ಆಗ್ತೈತಿ? ಇದು 3 ಯಾವುದಲ್ಲ? ಬೋರಾನ್ ಅಟೋಮಿಕ್ ನಂಬರ್ 5, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 1s2, 2s2, 2p1. ಔಟರ್ ಮೋಸ್ಟ್ ಶೆಲ್ ಒಳಗೆ ಎಷ್ಟು ಅದಾವೆ? ಸೊ ಬೋರಾನ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಅಲ್ಯೂಮಿನಿಯಮು 3, ಗೇಲಿಯಮು 3, ಇಂಡಿಯಮು 3, ಥೇಲಿಯಮು 3. ಅರ್ಥ ಆಗತೈತಿ? ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ 13 ಗ್ರೂಪ್ ಈಸ್ 14 group is 15 group, 16 group, 17 group, 18 group. It has to be 8. Helium ಒಂದು ಬಿಟ್ರೆ, ಹೀಲಿಯಮ್ ಎಕ್ಸೆಪ್ಷನ್ ಅದು 8 ಇರಬೇಕು. ಯಾಕಂದ್ರೆ ಇವೆಲ್ಲ ಏನು ಸ್ಟೇಬಲ್. ಔಟರ್ ಮೋಸ್ಟ್ ಶೆಲ್ ಒಳಗೆ 8 ಇದ್ರೆ ಸ್ಟೇಬಲ್ ಇಲ್ಲ. ಆಕ್ಟೇಟ್ ರೂಲ್ ಗೊತ್ತೈತಿಲ್ರಿ ನಿಮ್ಗೆ? ಸೊ ಇದ್ರಾಗ 8 ಇರಬೇಕು. 8 ಬಂದೈತಿಲ್ಲ. ಒಮ್ಮೆ ಚೆಕ್ ಮಾಡಿರಿ, ಬೇಕಾದ್ರೆ ನಿಯಾನಿಗೆ ಚೆಕ್ ಮಾಡಿರಿ. ನಿಯಾನ್ ಅಟೋಮಿಕ್ ನಂಬರ್ 10, 2 8 ಅನ್ಬೇಡ್ರಿ, 10ನೇ ತಾಗಿಲ್ಲ ನೀವು ಈಗ. ಕರೆಕ್ಟ್, ಅದು ತಪ್ಪಲ್ಲ. ಬಟ್ ಹಿಂಗೆ ಹೇಳ್ಬೇಕು, 1s2, 2s2. ನಿಮಗೊಂದು ಸ್ವಲ್ಪ ದಿವಸ ಬೇಕಲ್ರಿ ಹಿಂಗೆ ರೂಢಿ ಆಗಕ್ಕೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಹಂಗೆ ಎಫರ್ಟ್ ಹಾಕ್ರಿ. 2 8 4 ಅನ್ಬೇಡ್ರಿ, 10ನೇ ಹತ್ರ ಹುಡ್ರಗತ್ತೆ. ಈಗ ನೀವು ಕಾಲೇಜ್ ಬಂದಿರಿ, ಕಾಲೇಜ್ ಸ್ಟೂಡೆಂಟ್ಸ್ ನೀವು, ಸಾಲಿ ಹುಡ್ರಲ್ಲ ನೀವು. ಹಾಂ ಹೇಳ್ರಿ. ನಿಯಾನ್ 1s2, 2 6 2 8 8 2 10 ಆತು. 10 ಆತ್ರಿ. 2 2 4 6 ಆತಿಲ್ಲ? ಹಾಂ. ಔಟರ್ ಮೋಸ್ಟ್ ಶೆಲ್ ಒಳಗೆ ಎಷ್ಟು ಅದಾವೆ? 8. ಎಲ್ಲ 8 8 ಇರ್ತಾವೆ. ಇಫ್ ಐ ಆಸ್ಕ್ ಯು ವಾಟ್ ಆರ್ ದ ಅಥವಾ ವಾಟ್ ಇಸ್ ದ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಫಾರ್ 16 ಗ್ರೂಪ್? ಹಾಂ, 16 ಗ್ರೂಪ್ನಾಗ ಯಾವ್ಯಾವ ಬರ್ತಾವೆ? ಎಲ್ಲ 6. ಆಕ್ಸಿಜನಿಗೆ 6, ಸಲ್ಫರಿಗೆ 6, ಸೆಲೇನಿಯಮಿಗೆ 6, ಟೆಲೋರಿಯಮಿಗೆ 6, ಪೊಲೋನಿಯಮಿಗೆ 6. ಓಕೆ. ಹಾಂ, ದಿಸ್ ವಾಸ್ ದ ಡಿಸ್ಕಷನ್ ಅಬೌಟ್ ಪಿ ಬ್ಲಾಕ್. ಸೊ ನಾವು ಎಸ್ ಬ್ಲಾಕ್ ಡಿಸ್ಕಸ್ ಮಾಡಿದ್ವಿ, ಪಿ ಬ್ಲಾಕ್ ಡಿಸ್ಕಸ್ ಮಾಡಿದ್ವಿ, ಡಿ ಆ್ಯಂಡ್ ಎಫ್ ಉಳಿದು ಅವನ್ನ ನಾಳೆ ಡಿಸ್ಕಸ್ ಮಾಡಿ. ನಾನು ನಿಮ್ಗೆ ಫಸ್ಟ್ ಸ್ಟಾರ್ಟ್ ಮಾಡೋ ಮುಂದೆ ಏನೋ ಹೇಳಿದ್ದೆ. ಅದು ಇಂಪಾರ್ಟೆಂಟ್ ಏನದು? ಹಾಂ, ಆಟೋಮಿಕ್ ನಂಬರ್ ಹೇಳಿದ್ರೆ, ಯಾವುದೋ ಎಲಿಮೆಂಟ್ ಅಟೋಮಿಕ್ ನಂಬರ್ ಹೇಳಿದ್ರೆ ಅದು ಯಾವ ಪೀರಿಯಡ್ನಾಗ ಐತಿ, ಯಾವ ಗ್ರೂಪ್ನಾಗ ಐತಿ, ಯಾವ ಬ್ಲಾಕ್ನಾಗ ಐತಿ ಹೇಳಕ್ಕೆ ಬರ್ಬೇಕು ನಮ್ಗೆ. ಅದಕ್ಕೆ ಒಂದಿಷ್ಟು ಫಾರ್ಮುಲಾಸ್ ಅದಾವೆ, ಅವನ್ನ ನಾಳೆ ಡಿಸ್ಕಸ್ ಮಾಡಿ.